ಕೂಡ ಈ ಜಮೀನು ನಮ್ಗಾಗಿದೆ ಅಂತ KDBದವರು ಭೂಸ್ವಾಧೀನ ಮಾಡ್ಕೊಂಡಿದ್ದೀವಿ ಅಂತ ನಮ್ಗೆ ಲೆಟರ್ ಕೊಡ್ತಾರೆ. ಇದಕ್ಕೆ DC ಅವರಾಗ್ಲಿ ADC ಅವರೇ ಆಗಲಿ ತಹಸೀಲ್ದಾರ್ ಆಗಲಿ ಗಮನ ಹರಿಸಿಲ್ಲ. ನಾವು 3 ತಿಂಗಳಿಂದ ಎಲ್ಲ ಕಡೆನೂ ಅರ್ಜಿ ಕೊಟ್ಟಿದ್ದೀವಿ. ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ರು ಸಿದ್ದರಾಮಯ್ಯ ಸಾಹೇಬರು ಅವ್ರ ಕ್ಷೇತ್ರನೇ ಆ ಸಾಹೇಬ್ರಿಗೂ ಅರ್ಜಿ ಕೊಟ್ಟಿದ್ದೀವಿ. ಅವರು ನಮ್ಮ ರೈತರ ಬಗೆಗೆ ಏನು ಎತ್ತು ಅಂತ ಏನು ಗಮನಿಸಿಲ್ಲ. ರೈತರು ಇವತ್ತು ನಮ್ಮ ರೈತರ ಮಕ್ಕಳಿಗೆ KDBಲಿ ಕೆಲಸನೂ ಕೂಡ ಕೊಟ್ಟಿಲ್ಲ. ಪರಿಹಾರ ತಗೊಂಡಿದ್ದೀನಿ ಅಂತ ಕೇಳ್ತಾರೆ. ಪರಿಹಾರ ತಗೊಂಡ್ರೆ ಅವರು ಕೂತ ಸಮರ್ಥವಾಗಿ ಓನರ್ಗಳಿಗೆ ಅಲ್ಲಿ ರೈತರುಗಳಿಗೆ ಯಾವುದೂ ಪರಿಹಾರನೂ ಬಂದಿಲ್ಲ. ಈ KDBದವರು ನಮ್ಮ ಜಮೀನನ್ನ ಕಪ್ಪಡಿಸ್ಬಿಟ್ಟಿದ್ದಾರೆ. ಇವತ್ತೇನು ಹೇಳ್ತಾರೆ, ನಮ್ಮ ಮನೆಗೆ ಕೊಟ್ಟರೆ ನೀವೆಲ್ಲ ರೈತರೆಲ್ಲ ಪರಿಹಾರ ತಗೊಂಡಿದ್ದೀರಾ, ನಿಮಗೆ ಕೆಲಸ ಕೊಡ್ತೀವಿ ಅಂತ ಕೇಳ್ತಾರೆ. ಸರ್, ಕೆಲಸ ಕೊಟ್ಟಿದ್ರು ಕೂಡ ಪಕ್ಕದಲ್ಲಿ EB ಫ್ಯಾಕ್ಟ್ರಿ ಆಗಿದೆ, ಕೆಲಸ ಕೊಟ್ಟಿಲ್ಲ. ACN ಫ್ಯಾಕ್ಟ್ರಿ ಆಗಿದೆ, ಕೆಲಸ ಕೊಟ್ಟಿಲ್ಲ. ಬಟ್ಟೆ ಫ್ಯಾಕ್ಟ್ರಿ ಆಗಿದೆ, ಕೆಲಸ ಕೊಟ್ಟಿಲ್ಲ. ಹಂಗಾಗಿ ಆ EB ಫ್ಯಾಕ್ಟ್ರಿಗೆ ಜಮೀನು ಒಂದು 15ರಿಂದ 35 ಜನ ಜಮೀನು ಹೋಗಿದೆ. ನಾವು ನ್ಯಾಯ ಕೇಳ್ಕೊಂಡು ಹೋದರೆ KDBಲಿ ನಮಗೆ ನ್ಯಾಯನೂ ಇಲ್ಲ. ಇವತ್ತು ಕೈಗಾರಿಕಾ ಪ್ರದೇಶ ಮಂತ್ರಿಯವರು ಬಂದಿದ್ದಾರೆ, ಕೇಂದ್ರ ಮಂತ್ರಿಯವರು. ಮನವಿ ಕೊಡೋಕೆ ಬಂದಿದ್ದೀವಿ. ಅವ್ರಿಗೆ ಉದ್ದೇಶಪೂರ್ತಿಯಾಗಿ ಯಾಕೆ ಮನವಿ ಕೊಡೋಕೆ ಬಂದಿದ್ದೀವಿ ಅಂದರೆ, ಅವ್ರಿಗೆ ಫ್ಯಾಕ್ಟ್ರಿ ಎಲ್ಲ ಅವ್ರಿಗೆ ತಲುಪ ಅಂತಿದ್ವು. ಹಂಗಾಗಿ ಇವತ್ತು ನಮ್ಮ ಮನವಿನ ಕೊಡಿ ಅಂತ ನಮಗೆ ಸಾಹೇಬರು ಕುಮಾರಸ್ವಾಮಿ ಸಾಹೇಬ್ರು ಹೇಳಿದ್ದಾರೆ. ಇವತ್ತೆಲ್ಲ ನಮ್ಮ ರೈತರೆಲ್ಲ ಬಂದಿದ್ದಾರೆ, ರೈತರು ಮುಖಂಡರು ಬಂದಿದ್ದಾರೆ, ಹೆಣ್ಮಕ್ಳು ಕೂಡ ಇವತ್ತು ಬಂದಿದ್ದಾರೆ, ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಕೆಲಸ ಯಾರಿಗೂ ಕೊಟ್ಟಿಲ್ಲ ಸರ್. ಕೆಲಸ ನಮ್ಮ ಸ್ಥಳೀಯರಿಗೆ, ನಮ್ಮ RTC ಹೋಲ್ಡರ್ಗೆ ಅಲ್ಲಿ ಯಾರಿಗೂ ಕೆಲಸ ಕೊಟ್ಟಿಲ್ಲ. ಕೆಲಸ ಎಲ್ಲಿಂದೋ ಬಂದಿರ್ತಾರೆ. ಹಂಗಾಗಿ ಅದನ್ನ ಕೆಲಸ ಇನ್ನೂವರೆಗೂ ಕೊಟ್ಟಿಲ್ಲ. ಆ ಭೂ ಸ್ವಾಧೀನ ಅನ್ನೋದನ್ನ KDB ಅವರು ಯಾವ ರೀತಿಲಿ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಸರ್. ಇವತ್ತು ಅಲ್ಲಿ ಜಮೀನು 1.25 ಕೋಟಿ ಸರ್, 1 ಎಕರೆ 1.25 ಕೋಟಿ ಆಗಿದೆ. ಅಂತರಲ್ಲೂ ರೈತರಿಗೆ ಇವತ್ತು ಮೋಸ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರಿಗೆ ಸ್ವಲ್ಪ ಹೆಚ್ಚು ಕಡಿಮೆ 2,000 ಕುಟುಂಬ ಕೆಂಪಿಸಿದ್ನುಂಡಿ ಅವ್ರಿಗೆ ಕೆಲಸ ಕೊಟ್ಟಿಲ್ಲ. 2,000 ಕುಟುಂಬದ ಜಮೀನು ಕಪ್ಪಳಿಸ್ತಾ ಇದ್ದಾರೆ. ಆದರೆ ಅಲ್ಲಿ ನಿಮಗೆ ಕೆಲಸ ಕೊಡ್ತೀನಿ ಅಂದ್ರು ಯಾವುದೇ ಕಾರಣಕ್ಕೂ ಕೆಲಸ ಕೊಟ್ಟಿಲ್ಲ. DC ಅವರು ಗಮನಿಸಿಲ್ಲ, ತಹಸೀಲ್ದಾರು ಕೂಡ ಗಮನಿಸಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ, ನಮಗೆ ರಿಕಾರ್ಡ್ ಏನು ಹೇಳ್ತಾರೆ ಅಂದರೆ KDBಗೆ ಭೂ ಸ್ವಾಧೀನ ಆಗಿದೆ ಅಂತಾರೆ. ನಾವು 1 ಸತಿ ಅಲ್ಲ, DC ಅವ್ರ ಗಮನಕ್ಕೆ 10 ಸತಿ ತಂದಿದ್ದೀವಿ, ಗಮನಿಸ್ಕೊಂಡಿಲ್ಲ. ಇವತ್ತು ನಾವು 1 ಸತಿ ಅಲ್ಲ 4 ಸತಿ ಕೇಂದ್ರ ಮಂತ್ರಿಯವ್ರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ, ನಮ್ಮ ಮನವಿ ಕೊಟ್ಟಿದ್ದೀವಿ. ಖುದ್ದಾಗಿ DC ಅವ್ರಿಗೆ ಮಾತಾಡಿಲ್ಲ. ಅವ್ರಿಗೆ ಒಂದು ಕೆಲಸನೋ ಅವ್ರಿಗೆ ಕರೆಕ್ಟಾಗಿರೋಂಥ ಪರಿಹಾರನೋ ಏನೂ ಕೊಟ್ಟಿಲ್ಲ ಸರ್. ಇವತ್ತು ನಾವು ಏನಕ್ಕೆ ಇಲ್ಲಿ ಕುಂತಿದ್ದೀವಿ ಅಂದರೆ, ನಮಗೆ ಕರೆಕ್ಟಾಗಿ ಕೆಲಸ ಆಗಬೇಕು ಕೇಂದ್ರ ಮಂತ್ರಿಯವ್ರು ಕುಮಾರಸ್ವಾಮಿ ಅವ್ರ ಹತ್ರ. ಹಂಗಾಗಿ ನಮ್ಮ ರೈತರೆಲ್ಲ ಬಂದಿದ್ದಾರೆ, ನಮ್ಮ ರೈತರು ಬೀದಿಲಿ ನಿಂತಿದ್ದಾರೆ. ನಮ್ಮ ರೈತರಿಗೆ ಯಾವುದೇ ಕುಂದು ಕೊರತೆ ಇಲ್ಲದ ರೀತಿಲಿ ನಮಗೆ ಒಳ್ಳೇದು ಮಾಡಬೇಕು ಅಂತ ಆಸೆ ಕೇಳ್ಕೊಂಡು ಇಲ್ಲ. ನಾವು ಜಮೀನು ಕೊಡೋದೇ ಇಲ್ಲ. ನಾವು ಅವ್ರು ಹೆಂಗೆ ಬರ್ತಾರೋ ಅದೇನೇ ತಲೆ ಹೋದ್ರೂ ಕೂಡ ನಮ್ಮದೇ RTC ಇದೆ, ನಮ್ಮ ಹೆಸರಲ್ಲೇ ಖಾತೆ ಕಂದಾಯ ಇದೆ, ಓಲ್ಡ್ RTC ಇದ್ದವರು ನಾವೇ ಇದ್ದೀವಿ. ಇವರು ಸುಳ್ಳು ಹೇಳ್ಕೊಂಡು KDBದವರು ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ. ದೊಡ್ಡವರೆಲ್ಲ ಬಂದಿದ್ದಾರೆ. ಅವರು ಹುಚ್ಚಪ್ಪ ಅವರಂತ, ಅವರು ರೈತ ಸಂಘ ಅಧ್ಯಕ್ಷರೇ, ಮಾತಾಡಲಿ. ಅವರು 4 ಮಾಡಿದ್ರು ಸ್ವಾಮಿ. 2007ರಲ್ಲಿ ಒಂದು ಸಾರಿ ಅಕ್ವೈರ್ ಮಾಡಿದ್ರು, 2011ರಲ್ಲಿ ಒಂದು ಸಾರಿ ಮಾಡಿದ್ರು, 2014ರಲ್ಲಿ ಒಂದು ಸಾರಿ ಮಾಡಿದ್ರು. ನಮ್ಮ ಸುಮಾರು ಅಂದರೆ ಒಂದು ಎಷ್ಟು ಸಾಯಿಲಕ್ಷ್ಮಿ ಫ್ಯಾಕ್ಟ್ರಿಗೆ ಅಂತ ಒಂದು 75-80 ಎಕರೆ ತಗೊಂಡು ಅದು ಮಾಳಾಗೋಯ್ತು. ಯಾರು ಒಂದು ಕೆಲಸ ಇಲ್ಲ, ಮಾಡಕ್ಕಿಲ್ಲ. ಆಮೇಲೆ ITC ಫ್ಯಾಕ್ಟ್ರಿ 110 ಎಕರೆ ಜಮೀನು ತಗೊಂಡ್ರು. ಅಲ್ಲಿ ಸುಮಾರು 40% ಜನಕ್ಕೆ ಕೆಲಸ ಕೊಟ್ಟರೆ, ಇನ್ನೂ 40% ಜನಕ್ಕೆ ಕೆಲಸ ಕೊಟ್ಟಿಲ್ಲ ನಮ್ಮ ಮಕ್ಕಳಿಗೆ. ಆಮೇಲೆ ಎಸ್ ಕುಮಾರ್ ಫ್ಯಾಕ್ಟ್ರಿ ಅಂತ ಮಾಡವ್ರೆ, ಅಲ್ಲಿಗೂ ಹೆಚ್ಚು ಕಮ್ಮಿ 100 ಎಕರೆ ಅಷ್ಟು ಜಮೀನು ಕೊಟ್ಟರೆ. ಅಲ್ಲೂ ಏನು ಮಾಡ್ಬಿಟ್ರಿ, ಇವಾಗ ಈ ಇವರೆಲ್ಲರೂ ಪರ್ಮಿಟ್ನವರೆಲ್ಲ ತೆಗ್ದಾಗ ಕಿತ್ತಾಕ್ಬಿಟ್ಟು ಇವಾಗ ಸುಮ್ಮನೆ ಹಂಗಾಮಿಯಾಗಿ ಮಾಡ್ತಾರಲ್ಲ, ಅವ್ರು ಬಾ ಅಂಜಿನ ಬರಬೇಕು, ಹೋಗ್ಜಿನ ಹೋಗ್ಬೇಕು, ಆ ಥರ ಮಾಡ್ತಾರೆ. ACN ಪಾಯಿಂಟಲ್ಲೂ ಸುಮಾರು ಜಮೀನುಗಳು 100-120 ಎಕರೆ ಜಮೀನು ಕೊಟ್ಟಲ್ಲ ಆಗ್ತವೆ. ರೈತರಿಗೆ ಫ್ಯಾಕ್ಟ್ರಿ ಮಾಡ್ತೀನಿ ಅಂತಾರೆ. ಪಕ್ಕದಲ್ಲಿ ಸಾಯಲಕ್ಷ್ಮಿ ಫ್ಯಾಕ್ಟ್ರಿ 120 ಎಕರೆ ತಗೊಂಡ್ರು, ಅಲ್ಲಿ ಮುಚ್ಚೋಯ್ತು. ರೈತರಿಗೆ ಯಾವುದೇ ಕಾರಣಕ್ಕೂ ಕೆಲಸ ಕೊಟ್ಟಿಲ್ಲ. ಅಲ್ಲಿ ಇವರು ನ್ಯಾಯ ಕೇಳ್ಕೊಳಕ್ ಹೋದ್ರೆ ಅಧಿಕಾರಿಗಳ ಹತ್ರ ನಮ್ಗೆ ನ್ಯಾಯನೇ ಇಲ್ಲ. ಹಂಗಾಗಿ ಏನೇ ಫ್ಯಾಕ್ಟ್ರಿ ಮಾಡಿದ್ರು ಸರ್ಕಾರ ನಿಗ್ರಹಿಸ್ಬೇಕು, ಲೆಟ್ರ್ ಕೊಡ್ಬೇಕು ಅಂತಾರೆ. ಪಕ್ಕದಲ್ಲಿ ICT ಫ್ಯಾಕ್ಟ್ರಿ ಆಗಿದೆ, ಮುಚ್ಚಾಕಿದ್ದಾರೆ ಸರ್. ಯಾವುದೇ ಕಾರಣಕ್ಕೂ ಕೂಡ ನಾವು ಎಲ್ಲ ಅರ್ಜಿ ಹಾಕೊಂಡು ಎಲ್ಲ ತಿರುಗಾಡಲಿಕ್ಕೆ
ನೀರು ಬಿಡೋಕ್ಕೆ ಅವಸ್ಥಿತಿ ಆಗಿದೆ. ನಮ್ಗೆ ಜಮೀನು ಆಗಬೇಕು, ಜಮೀನು ನಾವು ಬಿಡೋಕ್ಕೆ ರೆಡಿ ಇಲ್ಲ. ಕೆಲಸ ಆಗಬೇಕು. ಸುತ್ತಮುತ್ತ ಹೋಗಿರೋಂಥ ಜಮೀನೆಲ್ಲ ನಮ್ಮದೇ ಇದೆ. ನಮ್ಮ ಆಡಳಿತರು ಇಲ್ಲ ಪರಿಹಾರನೂ ಕೊಡಬೇಕು. ಸಮರ್ಥವಾಗಿ ಕರೆಕ್ಟಾಗಿ ನಾವೇನು ಹೋರಾಟಕ್ಕೆ ನಿಂತಿದ್ದೀವಿ ಆ ಹೋರಾಟದಲ್ಲಿ ಪರಿಹಾರ ಇವತ್ತು 1.25 ಕೋಟಿ ಇದೆ. ಆ 1.25 ಕೋಟಿ ಪರಿಹಾರ DC ಅವರಾಗಲಿ, ಇನ್ನು 10 ಸತಿ ಹೇಳ್ತೀನಿ, DC ಅವರು ಗಮನಿಸ್ಕೊಂಡಿಲ್ಲ. ಲಕ್ಷ್ಮಣ್ ರೆಡ್ಡಿ ಅವರು ಲೆಟ್ರ್ ಕೊಟ್ಟರು ಕೂಡ DC ಅವ್ರು ಕರೆಸಿ KDB ಅವ್ರನ್ನ ಮೀಟಿಂಗ್ ಮಾಡಿಲ್ಲ. ತಹಸೀಲ್ದಾರು ಹೋದ್ರೆ 1 ಸತಿ 2 ಸತಿ ಸಿಗ್ತಾರೆ, ಫೋನ್ ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ಕರೆಕ್ಟವಾದ ತಹಸೀಲ್ದಾರು ಕೂಡ ಗೈಡೆನ್ಸ್ ಕೊಟ್ಟಿಲ್ಲ. KDBಗೆ ಹೋದ್ರೆ ತಹಸೀಲ್ದಾರ್ ಕೇಳಿ ಅಂತಾರೆ, ತಹಸೀಲ್ದಾರ್ಗೆ ಹೋದ್ರೆ DC ಕೇಳಿ ಅಂತಾರೆ. ಸುತ್ತಿಸಿ ರೈತರೆಲ್ಲ ತುಂಬಾ ಕಂಗಾಲಾಗಿದ್ದಾರೆ. ಆ ಜಮೀನ್ ಬೇಕು ಅಂತ ಬಂದವ್ರಿಗೆ ಒಂದೊಂದು ಬಟ್ಲು ಪಾಲಿರೋ ಕುಡಿತಾರೆ, ಮಣಗ್ತಾರೆ. ಸರ್ಕಾರ ಏನು ಉತ್ತರ ಕೊಡ್ತದೆ? ಕೊಡ್ಲಿ. ರೈತರು ರೆಡಿ ಇದ್ದಾರೆ. ಇವತ್ತು ರೈತರು ಮಕ್ಕಳು ಬೀದಿಲ್ ಬಂದು ನಿಂತಿದ್ದಾರೆ. 100 ರೂಪಾಯಿ 500 ರೂಪಾಯಿಗೆ ಗಾಲ ಬಂಡ್ಲಿ ಬರ್ತಾ ಇದಾರೆ. ಫ್ಯಾಕ್ಟ್ರಿ ಮಾಡ್ತೀನಿ, ನಾವು ಜಮೀನ್ ಬೇಕಾದವ್ರು ಬರ್ತೀನಿ. SLV ಹೇಳ್ತಾರೆ ಮನೆ ಕೇಳಲಿಕ್ಕೆ, ನಾವು ಫ್ಯಾಕ್ಟ್ರಿನ ಭೂಸ್ವಾಧೀನ ಮಾಡಿದೀವಿ. ಆ ಜಾಗನ ಯಾರು ಬೇಕೋ ಅವ್ರು ಬರ್ತಾರೆ ಅಂತ ಕೇಳ್ತಾರೆ. ಅದು ಯಾರು ಬರ್ತಾರೋ ನಾವು ನೋಡ್ತೀವಿ ಸರ್. ಇಷ್ಟು ತೊಂದರೆ ಆಗಿದೆ ನೋಡಿ. ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಮನವಿ ಕೊಡಕ್ ಬಂದಿದ್ದೀವಿ. ಕೊಡಿ ಅಂತ ಹೇಳಿದ್ದಾರೆ. ಇದನ್ನ ಕೊಡಾಗಂತೂ ನಾವು ಮುಂದಕ್ಕೆ ಒಂದು ಅಜ್ಜ ಕದ್ರಲ್ಲ. ನಮ್ಮ ಕೆಲಸ ಆಗ್ಬೇಕು. ಸುಮ್ಮನೆ ಬಂದು ರೈತರು ಕಾಯ್ಕೊಂಡಿದ್ದು ಹೋಗಿದ್ದಾರೆ ಅಂದ್ರೆ ರೈತರ ಕಷ್ಟ ಕೇಳಕ್ಕೆ ಅವ್ರು ಇರೋದು ಕುಮಾರಣ್ಣ ಅವರು. ಇದು ನಮಗೆ ಕುಮಾರಣ್ಣ ಅವ್ರ ಹತ್ರ ವ್ಯವಸ್ಥಿತವಾಗಿ ಆಗ್ಬೇಕು. ಡಾಕ್ಟರ್ ಯತೇಂದ್ರ ಅವ್ರಿಗೂ ಲೆಟರ್ ಕೊಡ್ತೀವಿ, ಅವ್ರ ಹತ್ರನೂ ನಾವು ಪಟ್ಕೊಂಡ್ಕೋತೀವಿ, ಅವ್ರನ್ನೂ ಬಿಡಲ್ಲ. ಇಲ್ಲಿರೋರೆಲ್ಲ ಸಿದ್ದರಾಮಯ್ಯನವರು ಸಾಹೇಬ್ರು ಅವರು ಕುಲ್ ಬಂದವ್ರೇನೆ, ಬೇರೆ ಯಾರು ಅಲ್ಲ. ಅವರು ಇವರಿಗೆ ಒಳ್ಳೆ ಮನಸ್ಥಾನದಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ನೀಟಾಗಿ ಅವ್ರಿಗೆ ದುಡ್ಡಾಗ್ಲಿ, ಪ್ರತಿಯೊಂದು ಕೆಲಸ ಆಗ್ಲಿ, ಬೇರೆ ತಾಲೂಕ್ನವ್ರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ. ಆ ತಾಲೂಕ್ನವರೆಲ್ಲ ತೆಗೆದಾಕ್ಬಿಟ್ಟು ನಮ್ಮ RTC ಹೋಲ್ಡರು ನಮ್ಮ ಜಮೀನು ಏನಾಗಿದೆ ಅವರು ಕೆಲಸ ಕೊಡಬೇಕು ಸರ್. ನನ್ನ ಮನವಿ ಏನು ಅಂತಂದ್ರೆ, ನಮ್ಮ ರೈತರನ್ನ ಜಮೀನು ಬಿಟ್ಟು ನಾವು ಈಚೆಗೆ ಬರಲ್ಲ. ಅದು ಎಷ್ಟೇ ಹೋರಾಟ ಆಗಲಿ, ಉಗ್ರ ಹೋರಾಟ ಆಗಲಿ ನಿಲ್ಸಲ್ಲ. ಸಮರ್ಥ ಪರಿಹಾರ ಕೊಡಬೇಕು, ಕೆಲಸ ಕೊಡಬೇಕು. ಅದು ಕೊಟ್ಟರೆ ಅವ್ರ ಜಮೀನಿಗೆ ಬರಲಿ, ಇಲ್ಲ ಅಂದ್ರೆ ಅವ್ರ ಜಮೀನಿಗೆ ಬರೋದು ಬೇಡ. ಜಮೀನೇನು ಅವ್ರ ಅಪ್ಪಂದಲ್ಲ, KDB ಅವ್ರ ಅಪ್ಪಂದಲ್ಲ, ಸರ್ಕಾರದ್ದಲ್ಲ. ಭೂ ಸ್ವಾಧೀನ ಮಾಡೋಕ್ಕೆ ಅವ್ರ ಅಪ್ಪ ಅವ್ರದ್ದೇನು ಜಮೀನು ಕೊಟ್ಟಿಲ್ಲ. ನಮ್ಮ ರೈತರ ಪಡೆ ನಾವು ನಿಂತಿದ್ದೀವಿ ಸರ್. ಅದೇನೇ ಹೋರಾಟ ಅವರು ನಾವು ಮುಂದಕ್ಕೆ ನಡೆಸೋಗಂಟ ಬಿಡಲ್ಲ ಸರ್.